ಸೊ ಈಗ ನಮ್ಮ ಚೇತನ್ ಸರ್ ಸಹ ಒಂದೆರಡು ಮಾತಾಡಬೇಕು. ನಮ್ಮ ಅದ್ಭುತವಾದಂತ ಕನ್ನಡದ ನಮ್ಮೆಲ್ಲರ ನೆಚ್ಚಿನ ಯಾವಾಗ್ಲೂ ನಗ್ನಗ್ತಿರುವಂತ ಚೇತನ್ ಸರ್ ಒಂದ್ಸತಿ ಜೋರ ಚಪ್ಪಾಳೆ ಬರ್ಬೇಕಪ್ಪ ಅವರಿಗೆ. ನವೀನ್ ಸಜ್ಜು ಸರ್ ನೀವು ಹೋಗಂಗಿಲ್ಲ, ಇರ್ಬೇಕು. ಸಜ್ಜು ಸರ್, ಎಲ್ಲರೂ ಕೂಡ ನಮಸ್ಕಾರ. ಓಕೆ, ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರೀ ನಿರ್ದೇಶಕನಾಗಲ್ಲ, ದೊಡ್ಡ ಮನೆ ಅಭಿಮಾನಿಯಾಗಿ ಬಂದಿದ್ದೀನಿ, ಯುವ ಸರ್ ಅಭಿಮಾನಿಯಾಗಿ ಬಂದಿದ್ದೀನಿ, ನಾ ಭಯ್ಯ ಅಂತ ಪ್ರೀತಿಯಿಂದ ಕರಿತೀನಿ, ಸಂತೋಷ್ ಆನಂದರಾಮ್ ಸರ್ ಅಭಿಮಾನಿಯಾಗಿ ಬಂದಿದ್ದೀನಿ. ಚಾಮರಾಜನಗರ ಪುಣ್ಯದ ಮಣ್ಣು ಸ್ವಾಮಿ, ಇದು ಮಲೈ ಮಾದೇಶ್ವರರು ಓಡಾಡದಂತ ಜಾಗ, ದೆರೆಕ್ ದೊಡ್ಡವರು ಮಂಟೆ ಸ್ವಾಮಿಗಳು ಓಡಾಡದಂತ ಜಾಗ, ಸಿದ್ದಪ್ಪಾಜಿ ಓಡಾಡದಂತ ಜಾಗ, ನಿಮ್ಮ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಓಡಾಡಿದಂತ ಜಾಗ. ಮನುಷ್ಯರಿಗೆ ಯಾವತ್ತು ಕರ್ಮಭೂಮಿ ಅಂದ್ರೆ ನಾವೆಲ್ಲಿ ದುಡಿತೀವದು ಜನ್ಮಭೂಮಿಯಿಂದ ಶುರು ಮಾಡಿದ್ದೀರಾ ಸರ್. ನಿಮ್ಮ ಯಾತ್ರೆ ಇತಿಹಾಸ ಇಲ್ಲಿಂದ ಶುರುವಾಗುತ್ತೆ. ಯುವ ಸರ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಯುವ ಸರ್ನ ಅವರಲ್ಲಿ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ಗಿರೋ ಅಂತ ಎನರ್ಜಿ ಇದೆ, ರಾಘಣ್ಣವರಲ್ಲಿ ಇರೋ ಅಂತ ಒಳ್ಳೆ ಮನಸ್ಸು, ಸರಳತೆ, ಒಂದು ಸೌಜನ್ಯ ಮನೋಭಾವ ಅಂತ ಏನಂತೀವಿ ಆ ಥರ ಒಳ್ಳೆ ಗುಣ ಇದೆ. ಪವರ್ ಸ್ಟಾರ್, ನಿಮ್ಮ ಪ್ರೀತಿಯ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಪವರ್ ಇದೆ. ಆ್ಯಂಡ್ ಅಪ್ಪಾಜಿಯವರ ಒಂದು ಕಲೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲೊಂದು ಅದ್ಭುತವಾದಂಥ ಗುಣ ಇದೆ, ನಾನು ನೋಡಿದ್ದೀನಿ. ಲೀಡರ್ಶಿಪ್ ಕ್ವಾಲಿಟಿ ಇದೆ. ತಂಡ ಕಟ್ಬೋದು, ಆರ್ಮಿ ಕಟ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇರೋ ಅಂಥ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಈ 5 ಗುಣ ಸಾಕು ಇತಿಹಾಸ ಬರೆಯೋಕ್ಕೆ. ಲೋಹಗಳಲ್ಲೇ ಪಂಚಲೋಹ ಶ್ರೇಷ್ಠ ಅಂತಾರೆ, ಈ 5 ಗುಣಗಳು ಸಾಕು. ಯುವ ಸರ್ದು ವಿಜಯ ಯಾತ್ರೆ ಇಲ್ಲಿಂದ ಈ ಸ್ಟೇಜಿಂದ ಶುರುವಾಗ್ತಾ ಇದೆ. ಕರ್ನಾಟಕದಲ್ಲಿ, ಭಾರತದಲ್ಲಿ, ವಿಶ್ವಾದ್ಯಂತ ಪಸರಿಸುತ್ತೆ. ಒಂದು ನಿಮಿಷ ಈ ಹಾಡು ನೋಡ್ಬೇಕಾದ್ರೆ ಒಂದು ನಿಮಿಷ ಮೈ ಜುಮ್ ಅನ್ನಿಸ್ತಾ ಇತ್ತು. ಅಪ್ಪು ಸರ್ ಒಂದು ಕ್ಷಣ ಹಿಂಗೆ ಬಂದು ಹೋದಂಗಿತ್ತು. ಆ್ಯಂಡ್ ಆ ಡಾನ್ಸ್ ನೋಡ್ಬೇಕಾದ್ರೆ ಆ ಡಾನ್ಸ್ ಮೂಮೆಂಟಲ್ಲಿ ಅಪ್ಪು ಸರ್ ಒಂದು ಸ್ವಲ್ಪ ಹಿಂಗೆ ಬಂದು ಹೋದಂಗಿತ್ತು, ಕರೆಂಟ್ ಹೊಡೆದಂಗಿತ್ತು ಲಿಟ್ರಲಿ. ಸರ್ ಒಳ್ಳೇದಾಗತ್ತೆ ಸರ್, ಸೂಪರ್ ಆಗುತ್ತೆ ಸರ್. ಭಯ್ಯ ಹ್ಯಾಟ್ಸ್ ಆಫ್ ಟು ಯು. ಪವರ್ ಕಟ್ ಆಗಲ್ಲ. ನಿಮ್ಮ ಪ್ರತಿ ಲೈನ್ಗೂ ನಾನು ಅಭಿಮಾನಿ. ಎಕ್ಸ್ಟ್ರಾರ್ಡಿನರಿ ಬರ್ದಿದ್ದೀರಾ ಭಯ್ಯ. ಸಾಂಗ್ ಅಮೇಝಿಂಗ್, ಅಮೇಝಿಂಗ್ ಸರ್. ಅಜ್ಜು ಸರ್ ಬ್ಯೂಟಿಫುಲ್ ಮ್ಯೂಸಿಕ್ಕು, ಎಕ್ಸ್ಟ್ರಾರ್ಡಿನರಿ ಸರ್. ನನಗೆ ಒಬ್ಬ ಕವಿ ಅಲ್ವಾ, ಏನೇನೋ ಹೊಳಿತಾ ಇರುತ್ತೆ. ಅಶ್ವಮೇಧ ಯಾಗದಲ್ಲಿ ಒಂದು ಕುದುರೆ ಬಿಟ್ಟಂಗಿದೆ ಸ್ವಾಮಿ, ಅದು ಎಲ್ಲೆಲ್ಲಿ ಹೋಗುತ್ತೆ ಎಲ್ಲ ಭೂಮಿನೂ ಕುದುರೆದೆ. ಫೈನಲಿ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಕಿಂಗ್ ಇಸ್ ಆಲ್ವೇಸ್ ಅ ಕಿಂಗ್ ಮಾಮಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಚಾಮರಾಜನಗರ ನಮ್ಮೂರು. ಲವ್ ಲವ್ ಲವ್, ಆ ಪ್ರೀತಿನೇ ಎಲ್ಲರನ್ನೂ ಹರಿಸಿದ್ದೀರಾ. ಯುವವ್ರನ್ನ ಆತ್ಮತೃಪ್ತಿಯಿಂದ ಹರಿಸ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಚೇತನ್ ಸರ್, ಒಂದು ಗಾದೆ ಇದೆ, ಒಂದು ಮಾತಿದೆ, ರವಿ ಕಾಣದನ್ನ ಕವಿ ಕಂಡ ಅನ್ನುವಂತ ಮಾತು. ಸೊ ನಮ್ಮ ಕವಿಗಳ ಮುಂದಿನ ಒಂದು ಕಾಣಿ ಏನ್ ಕಾಣ್ತಾ ಇದ್ದೀರಾ, ಮುಂದೆ ಏನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ನಮ್ಮ ಸರ್ ಯುವ ಸರ್ ಡೇಟ್ ಸಿಗಲ್ಲ, ವೆರಿ ಸಾರಿ. ಯಾರೋ ಕೇಳ್ತಾ ಇದ್ರು ಯುವ ಸರ್ ಯಾವಾಗ ಸಿನಿಮಾ ಮಾಡ್ತೀರಾ ಅಂತ. ಯುವ ಸರ್ ನಮಗ್ ಸಿನಿಮಾ ಮಾಡಬೇಕು, ನಾವು ಮಾಡೋದಲ್ಲ. ನಂಗೆ ತಮಿಳು, ತೆಲುಗು ಡೈರೆಕ್ಟರ್ಗಳು ಎಲ್ಲರೂ ಫೋನ್ ಮಾಡ್ತಾರೆ, ಎಲ್ಲ ಟಚಲ್ಲಿ ಇರ್ತಾರಲ್ಲ. ಆಲ್ರೆಡಿ ಲಿಸ್ಟ್ ಇದೆ, ಕ್ಯೂ. ಅದರಿಂದ ಇಲ್ಲಿಂದ ಬೇರೆ ಇರುತ್ತೆ ಮೇಡಮ್, ಬೇರೆ ಇತಿಹಾಸ ಇರುತ್ತೆ ಇಲ್ಲಿಂದ. ಮತ್ತೆ ಸರ್, ಸರಸ್ವತಿ ಲಕ್ಷ್ಮಿ ಪುತ್ರರು ನಮ್ಮ ಯುವ ಸರ್ ಅಂತ ಹೇಳ್ಬೋದು. ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಆ ಕಳೆ ಅವರಲ್ಲಿ ಎತ್ತು ಕಾಣಿಸ್ತಾ ಇದೆ, ಇಡೀ ದೊಡ್ಡ ಮನೆಯ ಕಳೆ. ಸೊ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಭಿನಂದನೆಗಳು ತಮಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.